ಲವ್ ಇವಾಗ ಗೊತ್ತಾಯ್ತು ಇವ್ರು ಯಾಕೆ ನೀವು PhD ಮಾಡಿದ್ದೀರಾ ಅಂತ ಹೇಳಿದ್ರು. ಈಗ ಲವ್ ಸ್ಟೋರಿಗಳು ಯಾವಾಗಲೂ ಖುಷಿ ಕೊಡೋದು ಯಾವಾಗ ಅಂದ್ರೆ ಹೊಸದು ಅಂತ ಆದಾಗ ಲವ್ ಸ್ಟೋರಿಲಿ ಏನ್ ಮಾಡ್ಬೋದು, ಹುಡುಗ ಹುಡುಗಿ ಮಧ್ಯೆ ಲವ್ ಆಗಬೇಕು, ಇಲ್ಲ ಬ್ರೇಕಪ್ ಆಗಬೇಕು, ಇಲ್ಲ ಪ್ಯಾಚಪ್ ಆಗಬೇಕು, ಎಂಡ್ ಆಗಬೇಕು, ಮುಗಿಬೇಕು, ಇಲ್ಲ ಮದ್ವೆ ಆಗ್ಬೇಕು, ಇಷ್ಟೇ ವಿಷಯ, ಅಷ್ಟೇ ಇರೋದು. ಅದರಲ್ಲಿ ಹೊಸ ಸೀನ್ಸ್ ಮಾಡೋದಿದೆಯಲ್ಲ, ಆ ಹೊಸ ಸೀನ್ಸ್ ಮಾಡೋದಕ್ಕೆ ಅದು ಸ್ವಲ್ಪ ಹಿಂಗೇನೋ ಜಾಸ್ತಿ ತಿಳ್ಕೊಂಡಿರ್ಬೇಕು. SSLC ಇಂದ ಸ್ಟಾರ್ಟ್ ಆಗಿರೋ ಲವ್ ಎಲ್ಲ ತುಂಬಾ ಹೊಸದಾಗಿ ಬರೀಬೇಕು ಸೀನ್ಸ್. 12 ವರ್ಷ ಆಯ್ತು ಇವ್ರು ಪರಿಚಯ ಆಗಿ. ಸೊ ಅವ್ರು ತುಂಬಾ ಲವ್ ಸ್ಟೋರಿ ಎಲ್ಲ ಹೇಳಿದ್ದಾರೆ. ನೀವೇ ಅದ್ರ ಭಾಗವಾಗಿದ್ರಾ? ಬರೀ ಆಡಿಯನ್ಸ್ SSLC ಇಂದ ಸ್ಟಾರ್ಟ್ ಆಗಿ LLB ಮಾಡಿದ್ದಾರೆ. ಅಲ್ಲಿವರೆಗೂ ತುಂಬಾ ಎಕ್ಸಾಮ್ಸ್ ಬರ್ದಿದ್ದಾರೆ ಅವರು. ಪ್ರೈಮರಿಯಲ್ಲಿ ಒಂಥರ ಇರುತ್ತೆ, ಕಾಲೇಜಲ್ಲಿ ಒಂಥರ ಇರುತ್ತೆ, ನಿಮಗೆ PU ಅಲ್ಲಿ ನೀವೆಲ್ಲ ಸ್ಟೇಜ್ ಅಲ್ಲಿ ಲವ್ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಸರ್? ಅದಕ್ಕೆ ನೀವು PhD ಮಾಡಿ? ಗೊತ್ತಿಲ್ಲ, ಲವ್ ಎಕ್ಸ್ಪೀರಿಯನ್ಸ್ ಅದು ಮಾಡಲೇಬೇಕು ಇಲ್ಲ 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 ಅದಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಲವ್ ಅದು ನಾನು ಮಾಡಬೇಕು ಅಂತ ಇಲ್ಲ. ಈಗ ಕೇಳಿರ್ಬೋದು, ಸೊ ಓದಿರ್ಬೋದು, ನೋಡಿರ್ಬೋದು, ಸೊ ನನ್ನ ಸುತ್ತಮುತ್ತ ಎಲ್ಲ ನಡೆದಿರ್ಬೋದು, ಅಥವಾ ನನಗೆ ಆಗಿರ್ಬೋದು. ಈಗ ಅದನ್ನು ಹೇಳೋಕ್ಕೆ ಅದನ್ನು ನಾವು ಈ ಥರ ಅಂತ ಹೇಳಕ್ಕೆ ಕೂತ್ಕೊಂಡ್ರೆ, ಬೆಳಗ್ಗೆಯಿಂದ ಕೂತ್ಕೊಂಡ್ರೆ ಬಹುಶಃ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನೈಟ್ ಆದರೂ ಮುಗಿಯಲ್ಲ ಅನ್ಸುತ್ತೆ. ನೀವು ಮನೆಗೆ ಹೋಗೋಕ್ಕಾಗಲ್ಲ, ನೀವು ಹೋಗೋಕ್ಕಾಗಲ್ಲ. ಓಕೆನಾ? ಸೊ ಹಂಗಾಗಿ ಅಷ್ಟೇ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದು ಇಷ್ಟು 2.5 ಗಂಟೆಯಲ್ಲಿ ಹೇಳೋದಿದೆಯಲ್ಲ, ಅದು ಸಿನಿಮಾ ಅಷ್ಟೇ. ನಾವೇನು ನೋಡಿರ್ತೀವಿ, ಓದಿರ್ತೀವಿ, ಕೇಳಿರ್ತೀವಿ, ಅಥವಾ ಇನ್ನು ಅದನ್ನು ತೊಗೊಂಡು ಬಂದು 2.5 ಅವರಲ್ಲಿ ಓಕೆ ಸಿನಿಮಾದಲ್ಲಿ ಹೇಳಬೇಕು. ಅದು 2 ಇಯರ್ ಜರ್ನಿ ಮಾಡಿ ಹೇಳಬೇಕು. ನಾಳೆ February 14th ಬರುತ್ತೆ. 2.5 ಅವರಲ್ಲಿ ನಾವು 2 ಇಯರ್ ಅಂತ ನಾವು ಹೇಳ್ತಾ ಇದ್ದೀವಿ, ಅವ್ರು 2.5 ಅವರಲ್ಲೇ ಹೇಳ್ತಾರೆ ಓಕೆ ನೀನು ಏನು ಮಾಡಿದೀಯ ಗುರು, ನಿನ್ನ ಕೆಪಾಸಿಟಿ ಏನು 2.5 ಅವರಲ್ಲಿ ಅಂತ ಹೇಳಿ. ಬಟ್ ಅದಕ್ಕೆ ನಾವು ಪ್ರಿಪೇರ್ಡ್ ಅಂತ ಅಂದರೆ ನಾವು ಯಾರೇ ಒಂದು ಸಿನಿಮಾ ನೋಡಿದಾಗಲೂ ಕೂಡ ಸೊ ಓಕೆ, ಸೊ 2 ಇಯರ್ ಏನಕ್ಕೆ ಈ ಸಿನಿಮಾನ ಮಾಡಿದ್ದಾರೆ, ಓಕೆ ಇವರು 2 ವರ್ಷದಿಂದ ಸಿನಿಮಾ ಭುವನಂ ಹೇಳ್ತಾನೆ ಮಾಡ್ತಾನೆ ಬರ್ತಾ ಇದ್ದಾರೆ, ಓಕೆ ಏನು ಮಾಡಿರ್ಬೋದು. ಸೊ ಅದಕ್ಕೆಲ್ಲದಕ್ಕೂ ಯಾಕೆ 2 ವರ್ಷ, ಯಾಕೆ ಈ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀವಿ, ಸೊ ಯಾಕೆ ಮತ್ತು ಪೃಥ್ವಿ ಮತ್ತು ಪ್ರಮೋದ್ ನಮಗೆ 2 ಇಯರ್ ನಮಗೆ ಡೆಡಿಕೇಟೆಡ್ ಆಗಿ ಸಿನಿಮಾ ಮಾಡಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಆನ್ ಸ್ಕ್ರೀನ್ ನೋಡಿದಾಗ ಗೊತ್ತಾಗುತ್ತೆ, ಓಕೆ ಈ ಸಿನಿಮಾಗೆ ಈ ಟೈಮ್ ಬೇಕಾಗಿತ್ತು. ಸೂಪರ್. ಇಂಟರ್ವ್ಯೂ ಮುಗಿಸೋಕ್ಕಿಂತ ಮುಂಚೆ ನಾನು ಒಂದು ಡೈಲಾಗ್ ನಂಗೆ ಸಿನಿಮಾ ಟೀಸರ್ ನೋಡೋದು ತುಂಬ ಇಷ್ಟ ಆಗಿದ್ದು. ನನ್ನ ಮದುವೆ ಆಗೋ ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದ್ಯಾವ ಥರ ಪ್ರಪೋಸ್ ಮಾಡೋ, ನನ್ನ ಮದುವೆ ಆಗೋ ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀರಿ, ಓಕೆ ನನ್ನ ಮದುವೆ ಆಗೋ ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದು ಕಾನ್ಫಿಡೆನ್ಸ್ ಒಂದು, ನೀನಾಗಿ ನನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ, ಮುಗಿತೀನಿ ಅಷ್ಟು ಲೈಫ್ ಆರಾಮ್ ಸೆಟ್ಲ್ ಆಗ್ಬಿಡ್ತೇನೆ ನೀನು. ಆಮೇಲೆ ಡೈಲಾಗ್ಸ್ ಬಗ್ಗೆ ಹೇಳ್ಬೇಕಿತ್ತು ನಾವು ಈ ಸಿನಿಮಾ. ಮತ್ತೆ ಇನ್ನೊಂದು ಡೈಲಾಗ್ ಅಂದ್ರೆ ನೀವು ಅಪ್ಪನ್ಗೆ ಹೇಳೋದು, ನಾನೇ ನಿನ್ನ ಲೈಫಲ್ಲಿ ವಿಲನ್ ಆದೆ ಅದಾಗೆಲ್ಲ ನೀನು ಹುಟ್ಟಿದ ಮೇಲೆ ನಾನು ಹೀರೋ ಆದೆ ಅಂತ. ಅದು ಜಸ್ಟ್ ಸ್ಯಾಂಪಲ್. ಇಡೀ ಸಿನಿಮಾದಲ್ಲಿ ಆ ಥರ ತುಂಬಾ ಒಳ್ಳೆ ಡೈಲಾಗ್ಸ್ ಬರ್ಸ್ಕೊಂಡಿದ್ದಾರೆ ಅವರು. ಪ್ರಸನ್ನ ಅಂತ ಡೈಲಾಗ್ ರೈಟರು ತುಂಬಾ ಚೆನ್ನಾಗಿ ಬರ್ತಾರೆ, ಜೊತೆ ಗಿರೀಶ್ ಅವರು ಸೇರಿಸ್ಕೊಂಡಿದ್ದಾರೆ. ಅದು ನನಗೆ ಇಡೀ ಪಿಕ್ಚರ್ ಅಲ್ಲಿ ಅದು ಬೇರೆ ತೂಕ, ಡೈಲಾಗ್ಸ್ ಬೇರೆ ತೂಕ, ಮ್ಯೂಸಿಕ್ ಬೇರೆ ತೂಕ, ಪರ್ಫಾರ್ಮೆನ್ಸಸ್ಸು, ಸೀನ್ಸು, ಆ್ಯಕ್ಟರ್ಸು ಎಲ್ಲವೂ ಸೇರ್ಕೊಂಡಿದೆ ಈ ಫಿಲಮಲ್ಲಿ. ಡೈಲಾಗ್ಸ್ ನಂಗೆ ಸ್ಪೆಷಲಿ ಇಷ್ಟ. ಅದು ಟ್ರೈಲರಲ್ಲಿ ಒಂದಷ್ಟು ಬಿಟ್ಟಿದ್ದೀವಿ, ನಾವು ಬಿಟ್ಕೊಟ್ಟಿದ್ದೀವಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟೊಳ್ಳೆ ಡೈಲಾಗ್ಸ್ ಇದೆಯಲ್ಲ ಇದರಲ್ಲಿ ಅಂತ. ಸೊ ಒಂದು ಸಿನಿಮಾ ಚೆನ್ನಾಗಬೇಕು ಅಂದರೆ ಎಲ್ಲ ಸೇರ್ಕೋಬೇಕಲ್ಲ, ಈ ಸಿನಿಮಾಗೆ ಎಲ್ಲವೂ ಸೇರ್ಕೊಂಡಿದೆಯಮ್ಮ. ಸೂಪರ್. ಹಬ್ಬದ ದಿನ, ಹಬ್ಬನೇ ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ತಾರೆ, ಹಬ್ಬನೇ ಪಾಸಿಟಿವ್ ವೈಬ್ ಅಂತ. ಸೊ ಹಬ್ಬದ ದಿನ ಕೂತ್ಕೊಂಡು ಸಿನಿಮಾ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿರೋದ್ರಿಂದ ಆಬ್ವಿಯಸ್ಲಿ ಸಿನಿಮಾ ಗೆಲ್ಲತ್ತೆ, 100% ಗೆಲ್ಲಬೇಕು, ನಂದು ಅದು ಆಶೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ನಮ್ಮ ಜೊತೆ ಇವತ್ತು ನಮ್ಮ ಇಂಟರ್ವ್ಯೂ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, 3 ಜನಕ್ಕೂ ತುಂಬ ಒಳ್ಳೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರ, ಇದೆ February 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ 2 ಬ್ಯೂಟಿಫುಲ್ ಲವ್ ಸ್ಟೋರಿ ಇಟ್ಕೊಂಡು ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ. ಹಾಗಾಗಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಜೊತೆಗೆ ನಮ್ಮ ಕನ್ನಡ ಸಿನಿಮಾಗಳನ್ನು ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.